ಚಿಕ್ಕಬಳ್ಳಾಪುರದಲ್ಲಿ ಇವರೇನು ಪಿಎಸ್ಐಯನ್ನ ಅಥವಾ ರೌಡಿನ ಅಂತ ಪ್ರಶ್ನೆಗಳು ಮೂಡ್ತಾ ಇದೆ. ನಡು ರಸ್ತೆಯಲ್ಲೇ ಸಂಚಾರಿ ಪಿಎಸ್ಐ ವಿದ್ಯಶ್ರೀ ದರ್ಪ ಮೆರೆದಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಇವರೇನು ಪಿಎಸ್ಐ ಅಧಿಕಾರಿನ ಅಥವಾ ರೌಡಿನ ಅಂತ ಪ್ರಶ್ನೆಗಳು ಮೂಡ್ತಾ ಇದೆ. ರೋಗಿಯನ್ನು ಬಿಡದೆ ರಂಪಾಟ ಮಾಡಿದ್ದಾರೆ ಪಿಎಸ್ಐ. ಸಂಚಾರಿ ಪಿಎಸ್ಐ ವಿದ್ಯಶ್ರೀ ವಿರುದ್ಧ ಇದೀಗ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಮಗುವನ್ನು ಆಸ್ಪತ್ರೆಗೆ ಬಿಡದೆ ರಸ್ತೆಯಲ್ಲಿಯೇ ಕಿರಿಕ್ ಮಾಡಿದ್ದಾರೆ. ಕೋರ್ಟ್ಗೆ ಹೊರಟಿದ್ದ ವಕೀಲರಿಗೂ ಕೂಡ ಕಿರಿಕಿರಿ ಮಾಡಿದ್ದಾರೆ. ದಾಖಲೆಗಳಿದ್ರೂ ಕೂಡ ದಂಡ ಹಾಕ್ತೀರಿ ಅಂತ ಆವಾಜ್ ಹಾಕಿದ್ದಾರೆ. ಸಾರ್ವಜನಿಕರ ಮೇಲೆ ದರ್ಪ ತೋರಿದ ಪಿಎಸ್ಐಗೆ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಡಿವೈಎಸ್ಪಿ ಎದುರು ದೂರು ನೀಡಲಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಇವರೇನು ಪಿಎಸ್ಐ ಅಧಿಕಾರಿನ ಅಥವಾ ರೌಡಿನ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇರುವಂತದ್ದು. ನಡು ರಸ್ತೆಯಲ್ಲಿಯೇ ಪಿಎಸ್ಐ ವಿದ್ಯಶ್ರೀ ದರ್ಪ ಮೆರೆದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಚಿಕ್ಕಬಳ್ಳಾಪುರದಲ್ಲಿ ಇವರೇನು ಪಿಎಸ್ಐ ಅಧಿಕಾರಿನ ಅಥವಾ ರೌಡಿನ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತದ್ದು. ನಡು ರಸ್ತೆಯಲ್ಲಿಯೇ ಪಿಎಸ್ಐ ವಿದ್ಯಶ್ರೀ ಅವರು ದರ್ಪ ಮೆರೆದಿದ್ದಾರೆ. ಸಾರ್ವಜನಿಕರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೆಲ್ಲ ಡೀಟೇಲ್ಸ್ ಇದೆ ಸಂತೋಷ್? ಎಸ್, ಹೌದು ಸುರಭಿ. ಏನು ಅಂತಂದ್ರೆ, ಈ PSI ವಿದ್ಯಾಶ್ರೀ ಅವರದ್ದು ಇನ್ಸಿಡೆಂಟ್ ಇದೇ ಮೊದಲಲ್ಲ. ಈ ಹಿಂದೆಯೂ ಸಹ ಒಂದು ಆಸ್ಪತ್ರೆಯ ಮುಂಭಾಗದಲ್ಲಿ ವಾಹನವನ್ನು ನಿಲ್ಲಿಸಿ ರೋಗಿಯೂ ಸಹ ವಾಹನದಲ್ಲೇ ಇದ್ರು. ಈ ಸಂದರ್ಭದಲ್ಲಿ ಬಂದು ವಾಹನಕ್ಕೆ ಬೀಗವನ್ನ ಜಡ್ಕೊಂಡು ಹೋಗಿದ್ರು. ಅದೇ ರೀತಿ ಈಗಲೂ ಸಹ ಅವರ ಒಂದು ದಾಟಿಯನ್ನ ಮುಂದುವರಿಸಿದ್ದಾರೆ ಅಂತಾನೆ ಹೇಳಬಹುದು. ಆಸ್ಪತ್ರೆಗೆ ಹೋಗ್ತಾ ಇದೀವಿ, 1.5 ತಿಂಗಳ ಮಗು ಕಾರ್ನಲ್ಲಿದೆ, ನಮ್ಮನ್ನ ಹೋಗೋದಕ್ಕೆ ಬಿಡಿ ಅಂತಂದ್ರು ಸಹ ನಡು ರಸ್ತೆಯಲ್ಲಿ ವಾಹನವನ್ನ ನಿಲ್ಲಿಸಿ ಇವರು ಸಾರ್ವಜನಿಕರಿಗೆ ಕಿರಿಕಿರಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಗ್ಲಾಸ್ಗಳನ್ನ ಚೆಕ್ ಮಾಡೋದಿರ್ಬೋದು ಅಥವಾ ಏನೇ ಒಂದಿದ್ರು ಸಹ ಸಿಗ್ನಲ್ ಅಲ್ಲಿ ಮಾಡ್ಬೇಕು ಅಥವಾ ಹೊರ ಪ್ರದೇಶದಲ್ಲಿ ಮಾಡಬೇಕು. ನಗರದಲ್ಲಿ ಆಲ್ರೆಡಿ ಸಂಚಾರ ದಟ್ಟಣೆ ಜಾಸ್ತಿ ಇರುತ್ತೆ. ಅಂತಹ ಜಾಗಗಳಲ್ಲಿ ಬಂದು ಇವರು ವಾಹನಗಳನ್ನ ಅಡ್ಡಗಟ್ಟಿ ತಪಾಸಣೆ ಮಾಡೋದು, ಮತ್ತೆ ಹಾಸ್ಪಿಟ್ಲ್ಗಳಿಗೆ ಹೋಗ್ತಾ ಇರ್ತಕ್ಕಂಥವರಿಗೆ ಸಮಸ್ಯೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅವರ ಮೇಲೆ ಮೇಲಾಧಿಕಾರಿಗಳಿಗೆ ಈಗಾಗಲೇ ಒಂದು 2-3 ಬಾರಿ ಸಹ ದೂರನ್ನ ಕೊಟ್ಟಿದ್ದಾರೆ. ಆದ್ರೂ ಮೇಲಾಧಿಕಾರಿಗಳು ಅವರ ವಿರುದ್ಧವಾಗಿ ಕ್ರಮವನ್ನ ತೆಗೆದುಕೊಂಡಿಲ್ಲ. ಇವರು ಪ್ರತಿನಿತ್ಯ ಸಾರ್ವಜನಿಕರಿಗೆ ಕಿರಿಕಿರಿಯನ್ನ ಕೊಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಸಾರ್ವಜನಿಕರು ಮಾಡ್ತಾ ಇರ್ತಕ್ಕಂಥದ್ದು. ಸುರ್ಬಿ, ಮಾಹಿತಿಗಾಗಿ ಧನ್ಯವಾದಗಳು ಸಂತೋಷ್. ತೋರಿಸಿದ್ದಾನೆ, ಆದ್ರೆ ಕಾಮನ್ ಸೆನ್ಸ್ ಬೇಡವಾ, ಹ್ಯುಮ್ಯಾನಿಟಿ ಬೇಡವಾ? ಚಿಕ್ಕ ಮಗು ಇದೆ ಅಂತ ಇಷ್ಟೊಂದು ಜನ ಚಿಕ್ಕಬಳ್ಳಾಪುರದಲ್ಲಿ ಇದುವರೆಗೆ ಯಾವ ರೀತಿ ಸರ ಮಾಡಿಲ್ಲ. ಎಮ್ಮ ಮಾಡ್ದಂಗೆ ಎಮ್ಮ ಏನಂದ್ರೆ ನಾನೇ SP, ನಾನೇ CM ತರ ವರ್ತನೆ ಮಾಡ್ತಾಳೆ. ಈ ಪಬ್ಲಿಕ್ ಸರ್ವಿಸ್ ಮಾಡಕ್ ನೀವು ಬಂದಿರೋದು, ನಿನ್ನ ಶಾತಿ ಕಾಲ ಇದು ಬಂದಿರೋದು, ನೀನು ಪಬ್ಲಿಕ್ ಸರ್ವಿಸ್ ಮಾಡು.